ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಗಣೇಶ ಪ್ರಾತಸ್ಮರಣ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳ್ತಾ ಇದ್ದೇನೆ. ಈ ಸ್ತೋತ್ರ ಎಲ್ಲ ವಿಘ್ನಗಳನ್ನು ನಾಶ ಮಾಡುವಂತಹದ್ದು, ಜ್ಞಾನದಾಯಕವೂ ಹಾಗೆಯೇ ಮುಕ್ತಿಯನ್ನು ಕೊಡುವಂತಹದ್ದು, ಮುಕ್ತಿಗೆ ಸಮನಾದಂತಹ ಸುಖವನ್ನು ಕೊಡುವಂತಹದ್ದು ಈ ಸ್ತೋತ್ರವನ್ನು ನೋಡೋಣ. ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಪ್ರಾತಸ್ಮರಾಮಿ ಗಣನಾಥಮನಾಥ ಬಂಧುಂ ಸಿಂಧೂರಪೂರ ಪರಿಶೋಭಿತ ಗಂಡಯುಗ್ಮಂ ಉದ್ದಂಡ ವಿಘ್ನ ಪರಿಖಂಡನ ಚಂಡದಂಡಂ ಆಖಂಡಲಾದಿ ಸುರನಾಯಕ ವೃಂದವಂದ್ಯಂ ಪ್ರಾತರ್ನಮಾಮಿ ಚತುರಾನನ ವಂದ್ಯಮಾನಂ ಇಚ್ಛಾನುಕೂಲಮಖಿಲಂ ಚ ವರಂ ದದಾನಂ ತಂ ತುಂದಿಲಂ ದ್ವಿರಸನಾಧಿಪಯಜ್ಞಸೂತ್ರಂ ಪುತ್ರಂ ವಿಲಾಸಚತುರಂ ಶಿವಯೋಃ ಶಿವಾಯ. ಪ್ರಾತರ್ಭಜಾಮ್ಯಭಯದಂ ಖಲು ಭಕ್ತಶೋಕದಾವಾನಲಂ ಗಣವಿಭುಂ ವರಕುಂಜರಾಸ್ಯಂ ಅಜ್ಞಾನಕಾನನ ವಿನಾಶನ ಹವ್ಯವಾಹಂ ಉತ್ಸಾಹವರ್ಧನಮಹಂ ಸುತಮೀಶ್ವರಸ್ಯ. ಶ್ಲೋಕತ್ರಯಮಿದಂ ಪುಣ್ಯಂ ಸದಾ ಸಾಮ್ರಾಜ್ಯದಾಯಕಂ ಪ್ರಾತರುತ್ಥಾಯ ಸತತಂ ಯಃ ಪಠೇತ್ ಪ್ರಯತಃ ಪುಮಾನ್. ಸಾಮ್ರಾಜ್ಯದಾಯಕವು ಭಗವದ್ಧಾಮವನ್ನು ಹೊಂದುವುದಕ್ಕೆ ಸಮಾನವಾದ ಸುಖವನ್ನು ಕೊಡುವಂತಹ ಗಣೇಶ ಪ್ರಾತಸ್ಮರಣ ಸ್ತೋತ್ರದ ಅರ್ಥವನ್ನು ನೋಡ್ತಾ ಹೋಗೋಣ. ಪ್ರಾತಸ್ಮರಾಮಿ ಗಣನಾಥಮನಾಥ ಬಂಧುಂ ಸಿಂಧೂರಪೂರ ಪರಿಶೋಭಿತ ಗಂಡಯುಗ್ಮಂ ಉದ್ದಂಡ ವಿಘ್ನ ಪರಿಖಂಡನ ಚಂಡದಂಡಂ ಆಖಂಡಲಾದಿ ಸುರನಾಯಕ ವೃಂದವಂದ್ಯಂ. ಯಾರು ಇಂದ್ರಾದಿ ದೇವೇಶ್ವರರ ಸಮೂಹದಿಂದ ವಂದನೀಯರೋ ಅಥವಾ ವಂದ್ಯರೋ, ಅನಾಥರ ಬಂಧುವೋ, ಯಾರ ಎರಡು ಕಪೋಲಗಳು ಸಿಂಧೂರ ರಾಶಿಯಿಂದ ರಾಗಯುಕ್ತವಾಗಿದೆಯೋ, ಅನುರಂಜನೀಯವಾಗಿದೆಯೋ, ಯಾರು ಉದ್ದಂಡ ಅಂದರೆ ಪ್ರಬಲ ವಿಘ್ನಗಳ ಖಂಡನೆಯನ್ನು ಮಾಡಲು ಪ್ರಚಂಡ ದಂಡ ಸ್ವರೂಪದಿಂದ ಇರುವರೋ ಅಂತಹ ಗಣೇಶ ದೇವರನ್ನು ನಾನು ಪ್ರಾತಃ ಕಾಲದಲ್ಲಿ ಸ್ಮರಿಸುವೆ. ಪ್ರಾತರ್ನಮಾಮಿ ಚತುರಾನನ ವಂದ್ಯಮಾನಂ ಇಚ್ಛಾನುಕೂಲಮಖಿಲಂ ಚ ವರಂ ದದಾನಂ ತಂ ತುಂದಿಲಂ ದ್ವಿರಸನಾಧಿಪಯಜ್ಞಸೂತ್ರಂ ಪುತ್ರಂ ವಿಲಾಸಚತುರಂ ಶಿವಯೋಃ ಶಿವಾಯ. ಚತುರ್ಮುಖ ಬ್ರಹ್ಮರು ನಿತ್ಯ ಯಾರ ವಂದನೆಯನ್ನ ಮಾಡುವರೋ, ಯಾರು ತನ್ನ ಸೇವೆಯನ್ನ ಮಾಡುವವರಿಗೆ ಅವರ ಇಚ್ಛೆಗೆ ಅನುಸಾರ ಸಂಪೂರ್ಣ ವರವನ್ನು ಕೊಡುವರೋ, ತುಂದಿಲ ಅಂದರೆ ದೊಡ್ಡ ಹೊಟ್ಟೆಯನ್ನ ಹೊಂದಿರುವಂತಹ, ಸರ್ಪವನ್ನು ಯಜ್ಞೋಪವೀತವನ್ನಾಗಿ ಹೊಂದಿರುವಂತಹ, ವಿಲಾಸ ಚತುರ ಕ್ರೀಡಾಕುಶಲನಾದಂತಹ ಉಮಾಮಹೇಶ್ವರ ನಂದನ ಗಣೇಶನಿಗೆ ನಾನು ಸಕಲ ಕಲ್ಯಾಣ ಪ್ರಾಪ್ತಿಗೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ನಮಸ್ಕರಿಸುವೆ. ಪ್ರಾತರ್ಭಜಾಮ್ಯಭಯದಂ ಖಲು ಭಕ್ತಶೋಕದಾವಾನಲಂ ಗಣವಿಭುಂ ವರಕುಂಜರಾಸ್ಯಂ ಅಜ್ಞಾನಕಾನನ ವಿನಾಶನ ಹವ್ಯವಾಹಂ ಉತ್ಸಾಹವರ್ಧನಮಹಂ ಸುತಮೀಶ್ವರಸ್ಯ. ಯಾರು ತಮ್ಮವರಿಗೆ, ತನ್ನನ್ನು ಪ್ರಾರ್ಥಿಸುವವರಿಗೆ, ತನ್ನ ಭಕ್ತರಿಗೆ ಅಭಯವನ್ನು ಕೊಡುವರೋ, ಭಕ್ತರ ಶೋಕರೂಪಿ ವನಕ್ಕೆ ವನಾಗ್ನಿಯಂತೆ ಇರುವರೋ, ಗಣಗಳಿಗೆ ನಾಯಕರೋ, ಯಾರ ಮುಖವು ಶ್ರೇಷ್ಠವಾದಂತಹ ಆನೆಯ ಮುಖದಂತೆ ಇರುವುದೋ, ಹಾಗೆಯೇ ಯಾರು ಅಜ್ಞಾನ ರೂಪವಾದ ವನವನ್ನು ನಾಶ ಮಾಡುವ ಅಗ್ನಿಯಂತೆ ಇರುವರೋ ಅಂತಹ ಉತ್ಸಾಹವನ್ನು ವರ್ಧಿಸುವಂತಹ ಶಿವಸುತ ಶ್ರೀ ಗಣೇಶನನ್ನು ನಾನು ಪ್ರಾತಃ ಕಾಲದಲ್ಲಿ ಚಿಂತಿಸುವೆ. ಶ್ಲೋಕತ್ರಯಮಿದಂ ಪುಣ್ಯಂ ಸದಾ ಸಾಮ್ರಾಜ್ಯದಾಯಕಂ ಪ್ರಾತರುತ್ಥಾಯ ಸತತಂ ಯಃ ಪಠೇತ್ ಪ್ರಯತಃ ಪುಮಾನ್. ಯಾರು
ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಶ್ರದ್ಧಾಭಕ್ತಿಯಿಂದ ಈ ಪವಿತ್ರ ಶ್ಲೋಕಗಳನ್ನು ಪಠಿಸುವರೋ, ಈ 3 ಶ್ಲೋಕಗಳನ್ನು ಪಠಿಸುವರೋ ಅವರಿಗೆ ನಿತ್ಯವೂ ಯಾವಾಗಲೂ ಈ ಸ್ತೋತ್ರ ಸಾಮ್ರಾಜ್ಯದಾಯಕವು, ಅಂದರೆ ಮುಕ್ತಿಯನ್ನು ಕರುಣಿಸುವಂತಹದ್ದು ಅಥವಾ ನಿತ್ಯ ಭಗವದ್ಧಾಮವನ್ನು ಹೊಂದುವುದಕ್ಕೆ ಸಮನಾದಂತಹ ಸುಖವನ್ನು ಕೊಡುತ್ತದೆ ಈ ಸ್ತೋತ್ರ. ಸರಳವಾದ, ಮಹಿಮಾನ್ವಿತವಾದ, ಫಲದಾಯಕವಾದಂತಹ ಈ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ಆ ವಿನಾಯಕನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.